ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದಿರುವ ಕೇಂದ್ರ ಸರ್ಕಾರಕ್ಕೆ ಮೂಲಕ ಭಾರತೀಯರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಮೂಲಕ ಭಾರತೀಯರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ನಿರಂತರವಾಗಿ ಗ್ಯಾಸ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಮೂಲಕ ಭಾರತೀಯರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಪ್ರಶ್ನೆ ಪತ್ರಿಕೆಯಲ್ಲಿ ಚೋರು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವೋಟ್ ಚೋರು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಿಜೆಪಿಗೆ ಧಿಕ್ಕಾರ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಿಜೆಪಿಗೆ ಧಿಕ್ಕಾರ. ಬಿಜೆಪಿಗೆ ಧಿಕ್ಕಾರ. ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಅಕ್ಕ ಓಲರ कांग्रेस पार्टी की, विनय कुमार सरकार की, कांग्रेस पार्टी की ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವೋಟ್ ಚೋರಿ ಮಾಡುತ್ತಿರುವ ನರೇಂದ್ರ ಮೋದಿಗೆ, ಪೆಟ್ರೋಲ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ನಿರಂತರವಾಗಿ ಗ್ಯಾಸ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, SIR ಮೂಲಕ ಭಾರತೀಯ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. कांग्रेस पार्टी की, विनय कुमार सरकार की. ರಮೇಶ್ ಪಿಎಟ್ ಅವರ ಓಟು ಜೋಡಣೆ ಆಗುವುದಿಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಒಬ್ಬ ವಿದ್ಯಾವಂತನಿಗೆ ಅದನ್ನು ಅಪ್ಲೋಡ್ ಮಾಡಬೇಕು. ಮತಪಟ್ಟಿ ಪರಿಷ್ಕರಣೆ ಆಗತಕ್ಕಂಥ ಸಂದರ್ಭ ಬಂದಾಗ ಕರಡು ಮತಪಟ್ಟಿ ಪರಿಷ್ಕರಣೆಯಲ್ಲಿ 61 ಲಕ್ಷ ಓಟುಗಳು ಡಿಲೀಟ್ ಆಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಮತಪಟ್ಟಿ ಪರಿಷ್ಕರಣೆ ಆದಾಗ 61 ಲಕ್ಷ ಓಟು ಡಿಲೀಟ್ ಆಗಿತ್ತು. ಆದ್ರೆ ಅಂತಿಮ ಪಟ್ಟಿ ಪ್ರಕಟಗೊಳ್ಳುವಾಗ ಅಂತಿಮ ಪಟ್ಟಿ ಪ್ರಕಟಗೊಳ್ಳುವಾಗ 94 ಲಕ್ಷ ಓಟುಗಳು ಡಿಲೀಟ್ ಆಗಿದೆ. ಯಾವತ್ತೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಗಿರುವಂತದ್ದು 20 ಲಕ್ಷ, 40 ಲಕ್ಷ, 50 ಲಕ್ಷ. ಯುಪಿಯಲ್ಲಿ ಮಾತ್ರ ಜಾಸ್ತಿ, 2,40,00,000 ಮತಪಟ್ಟಿ ಡಿಲೀಟ್ ಆಗಿರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ 61 ಲಕ್ಷ ಇರುವಂತದ್ದು, 94 ಲಕ್ಷ ಓಟುಗಳು ಡಿಲೀಟ್ ಆಗಿರುವಂತದ್ದು. ಇದು ಯಾಕೆ ತಮ್ಮ ಮುಂದೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭಾಗದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರಿದ್ದಾರೆ, ಈ ಭಾಗದಲ್ಲಿ ಹೆಚ್ಚು SC STಗಳಿದ್ದಾರೆ, ಈ ಭಾಗದಲ್ಲಿ ಹೆಚ್ಚು OBC ಗ್ರೂಪಿನವರಿದ್ದಾರೆ. ತಮ್ಮ ಗಮನಕ್ಕೆ ಇದನ್ನು ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪಶ್ಚಿಮ ಬಂಗಾಳದಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಗತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಅಲ್ಪಸಂಖ್ಯಾತರಿದ್ರು, ಎಲ್ಲಿ SC STಗಳಿದ್ರು, ಆ ಏರಿಯಾದಲ್ಲಿ ಮ್ಯಾಪಿಂಗ್ ಆಗುವಂತ ಸಂದರ್ಭದಲ್ಲಿ ಬಹಳ ಒಳ್ಳೆ ರೀತಿಯ ಮ್ಯಾಪಿಂಗ್ ಆಯಿತು. ಇವತ್ತೇನು ಮೊನ್ನೆ ತನಕ ಮ್ಯಾಪಿಂಗ್ ಆಗಿದೆ, ಅದು ಅಫಿಷಿಯಲ್ ಅಲ್ಲದಿದ್ರೂ ಕೂಡ ಮತಪಟ್ಟಿಯಲ್ಲಿ ಜೋಡಣೆ ಮಾಡುವಂತ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ಪಶ್ಚಿಮ ಬಂಗಾಳದಲ್ಲೇ ಮುಸ್ಲಿಮ್ಸರು ಹೆಚ್ಚಿದ್ರ, SC STಗಳು ಯಾವ ಏರಿಯಾದಲ್ಲಿ ಜಾಸ್ತಿ ಇದ್ರ,
ಅವರ ಮತಪಟ್ಟಿ ಜೋಡಣೆ ಮ್ಯಾಪಿಂಗ್ ತುಂಬಾ ಒಳ್ಳೆ ರೀತಿಯಲ್ಲಿ ಆಯ್ತು, ತುಂಬಾ ಒಳ್ಳೆ ರೀತಿಯಲ್ಲಿ ಆಯ್ತು. ಆವಾಗ ನಮ್ಮ ಚುನಾವಣಾ ಆಯೋಗ, ನಮ್ದೊಂದು ಹೇಳಿಕೆ ನನಗೆ ನಾಚಿಕೆ ಆಗ್ತಾ ಉಂಟು, ಅಟಾನಮಸ್ ಬಾಡಿಯಾಗಿ ಕೆಲಸ ಮಾಡುವಂತ, ಸ್ವತಂತ್ರವಾಗಿ ಕೆಲಸ ಮಾಡತಕ್ಕಂಥ ಚುನಾವಣಾ ಆಯೋಗ ಇವತ್ತೊಂದು ಸರ್ಕಾರದ ಅಡಿಗೊಂಬೆಯಾಗಿ ಕೆಲಸ ಮಾಡುವಂಥದ್ದು ಕೇವಲ ಚುನಾವಣಾ ಆಯೋಗ ಮಾತ್ರ ಅಲ್ಲ, ಬೇರೆ ಬೇರೆ ಅಟಾನಮಸ್ ಬಾಡಿಗಳಿರ್ಬೋದು, ಇಡಿ ಇರ್ಬೋದು, IT ಇರ್ಬೋದು, CBIಗಳಿರ್ಬೋದು, ಇದು ಎಲ್ಲವೂ ಕೂಡ ಅಟಾನಮಸ್ ಬಾಡಿಗಳು, ಸ್ವತಂತ್ರವಾಗಿ ಅದಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ಯಾರು ಕೂಡ ಅದಕ್ಕೆ ಹಸ್ತಕ್ಷೇಪ ಮಾಡಲಿಕ್ಕಿಲ್ಲ. ಅದು ಇವತ್ತು ಎಲ್ಲವೂ ಕೂಡ ಅಟಾನಮಸ್ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಇನ್ಕ್ಲೂಡಿಂಗ್ ನ್ಯಾಯಾಂಗ ಕೂಡ ಒಂದು ಪಕ್ಷದ ಕೈಬೊಂಬೆಯಾಗಿ ಕೆಲಸ ಮಾಡಿ ಪಾಪದ ಜನರನ್ನು ಇವತ್ತು ಕಷ್ಟದಲ್ಲಿ ಸಿಲುಕಿರ್ತಕ್ಕಂಥದ್ದಕ್ಕೋಸ್ಕರ ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ಹೇಳಿದ್ರು. ಅದೇ ರೀತಿ ಮುಂದೆ ಗಫೂರ್ ಅವರು ಅದರ ಬಗ್ಗೆ ಹೇಳ್ತಾರೆ. ಖಂಡಿತ ನಾನು ಅದರ ಬಗ್ಗೆ ಖಂಡಿತ ಮಾತನಾಡುವುದಿಲ್ಲ. ಬೆಲೆ ಏರಿಕೆ ಹಾಗೂ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಂತ ಏನು ಕೊಡುಗೆಗಳು ಅದರ ಬಗ್ಗೆ ನಾನು ಖಂಡಿತ ಮಾತಾಡ್ತೇನೆ. ಬಂದು ನಾವೀಗ 14 ವರ್ಷ ಇತಿಹಾಸವನ್ನು ಮಾಡಿದೆವು, ನೆಹರೂರ ಆಡಳಿತವನ್ನು ಬ್ರೇಕ್ ಮಾಡಿದೆವು ಅಂತೆಲ್ಲ ಹೇಳ್ತಾರಲ್ಲ, ಖಂಡಿತ ನೀವು ಮಾಡಿದಂಥ ಸಾಧನೆಯ ಪಟ್ಟಿ ಅನ್ನೋದು ಏನಂತ ಹೇಳಿ ಅಲ್ಲ, ನಾವು ನಮ್ಮ ಸಾಧನೆಗಳ ಪಟ್ಟಿಯನ್ನು ವಿವರವಾಗಿ ಖಂಡಿತ ಯಾವತ್ತೂ ನಾವು ಕೊಡ್ತೇವೆ. ಆ ನೆಹರು ಕಾಲದಿಂದ ಇರ್ಬೋದು, ಭಾರತ ಸ್ವತಂತ್ರ ಗಳಿಸಿದಾಗ ಒಂದು ಸೂಜಿಯನ್ನು ಮಾಡುವಂಥ ತಾಕತ್ತು ನಮ್ಮಲ್ಲಿ ಇದ್ದ ಸಂದರ್ಭದಲ್ಲಿ ನೆಹರೂರವರು ಈ ದೇಶದ ಪ್ರಧಾನಮಂತ್ರಿ ಆಗಿ ಈ ಬ್ರಿಟಿಷರ್ ಎಲ್ಲವನ್ನು ಕೊಳ್ಳೆ ಹೊಡೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆ ಎಂಬ ಯೋಜನೆಯನ್ನು ತಂದು ಭಾರತದ ಮುಂದಿನ 5 ವರ್ಷಕ್ಕೆ ಬೇಕಾದಂತಹ ಭವಿಷ್ಯವನ್ನು ರೂಪಿಸುವ ದೃಷ್ಟಿಯಲ್ಲಿ ಆ 5 ವರ್ಷ ಕೈಗಾರಿಕೆ ಮೊದಲ ಮಹತ್ವವನ್ನು ಕೊಟ್ಟಂತವರು ನೆಹರೂರವರು. ಅವರು ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗಿದ್ದರು. ನಂತರ ಬಂದಂತವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್. ಈ ದೇಶದ ಬೆನ್ನೆಲುಬೆಂದರೆ ರೈತ. ಯಾರು ಈ ಭೂಮಿಯ ಮಣ್ಣಲ್ಲಿ ತನ್ನ ಬೆವರನ್ನು ರಕ್ತವಾಗಿ ದುರಿತಾನ ಅವನೇ ಈ ದೇಶದ ಬೆನ್ನೆಲುಬೆಂತ ರೈತರಿಗೆ ಬೆಳಕಾಗಿ ಕೃಷಿಕರಿಗೆ ಒತ್ತನ್ನು ಕೊಟ್ಟು, ಅದೇ ರೀತಿ ಈ ದೇಶವನ್ನು ಕಾಯುವಂತ ಯಾರು ಸೈನಿಕ ಇದ್ದಾನೆ, ಜವಾನ್ ಇದ್ದಾನೆ, ಅವನ ಬಾಳಿಗೆ ಬೆಳಕಾಗಬೇಕಂತ ಎಲ್ಲ ಒತ್ತನ್ನು ಕೊಟ್ಟು ಜೈ ಜವಾನ್ ಜೈ ಕಿಸಾನ್ ಎಂಬ ಮುಖೇನ ಆ ಕಾರ್ಯಕ್ರಮವನ್ನು ಕೊಟ್ಟಂತವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮುಂದಕ್ಕೆ ಇಂದಿರಾ ಗಾಂಧಿ ಅವರು ಬರ್ತಾರೆ, ಬಡವರ ಕಣ್ಮಣಿಯವರು. ಈ ದೇಶದ ಬಡವರ ಬಗ್ಗೆ ಕಣ್ಣೀರನ್ನು ವಹಿಸಿದ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅವರು ಪ್ರಧಾನಮಂತ್ರಿ ಆದ ಕೂಡಲೇ 20 ಅಂಶಗಳ ಕಾರ್ಯಕ್ರಮಗಳು ತಂದರು. ಯಾರು ಭೂಮಿಯನ್ನು ಉಳಿತಿದ್ದಾನೆ, ಅವನು ಏನು ದುಡಿತಾನೆ, ತನ್ನ ಬೆವರನ್ನು ರಕ್ತವನ್ನು ಮಾಡ್ತಾನೆ, ದುಡಿಮೆ ಮಾಡ್ತಾನೆ, ಅದರ ಫಲವನ್ನು ದಣಿಯವರಿಗೆ ಕೊಡ್ತಿದ್ದ. ಅವರಿಗೆ ತಿನ್ನಲಿಕ್ಕೆ ಏನಿಲ್ಲ, ಅವರ ಹೆಂಡತಿ ಮಕ್ಕಳಿಗೆ ಏನಿಲ್ಲ. ಆ ಸಂದರ್ಭದಲ್ಲಿ ಮುನ್ನುಸಿದೆಯನ್ನು ಜಾರಿಗೆ ತಂದು ಬಡವರ ಪಾಲನ ಬೆಳಕಾದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಮುಂದಕ್ಕೆ ಮನಮೋಹನ್ ಸಿಂಗ್ ಬರ್ತಾರೆ. ಇವತ್ತು ನಾವೆಲ್ಲ ಕಾಣ್ಬೋದು, STD ಬೂತ್, ಮುಂಚೆ ಫೋನ್ ಇಲ್ಲ. ಇವತ್ತು ನಾವು ಇಲ್ಲಿಂದ ಬೆಳಪಾಲಿ ಕೂತ್ಕೊಂಡು ನಾವು ಅಮೆರಿಕಕ್ಕೆ ನಾವು ಫೋನ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಮೊಬೈಲ್ ನಿಮ್ಮ ಹತ್ರ ಎಲ್ಲ ಉಂಟು. ಇದನ್ನು ಮಾಡಿದಂಥವರು ಸ್ಯಾಂಪಿತರನ್ನು ಕರೆಸಿಕೊಂಡು ರಾಜೀವ್ ಗಾಂಧಿ ಸ್ಯಾಂಪಿತರ್ ಮುಖಾಂತರ ITBTಗೆ ಒತ್ತನ್ನು ಕೊಟ್ಟರು. ಮುಂದೆ ಮನಮೋಹನ್ ಸಿಂಗ್ ಬರ್ತಾರೆ. ಮನಮೋಹನ್ ಸಿಂಗ್ ಬಂದಂಥವರು ಉದ್ಯೋಗ ಖಾತರಿ, ಆಹಾರ ಭದ್ರತೆ ಕಾಯ್ದೆ, ಮಾಹಿತಿ ಹಕ್ಕು ಎಲ್ಲವನ್ನು ತಂದಂಥವರು. ಇವತ್ತು ಏನು ನಾವೆಲ್ಲವನ್ನು ಮಾಡ್ತಿದ್ದೇವಲ್ಲ, ಈಗ ನಾವೆಲ್ಲ ಮಾಡಿದೀವಿ ಅಂತ ಹೇಳ್ತಾರಲ್ಲ 14 ವರ್ಷದಿಂದ, ಇದೆಲ್ಲ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಏನು ಸ್ವತಂತ್ರ ಭಾರತದಲ್ಲಿಯೇ ಏನು ಬ್ರಿಟಿಷರು ಕೂಡ ಮತದಾನದ ಹಕ್ಕನ್ನು ಕೊಟ್ಟಿದ್ರು. ಆದರೆ ಆ ನಂತರ ಸೀಮಿತವಾಗಿರ್ತಕ್ಕಂಥ ಜನರಿಗೆ ಮತದಾನದ ಹಕ್ಕು ಇತ್ತು ಎಂಬುದನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಯಾರಿಗೆ ಭೂಮಿಯ ಒಡೆತನ ಇದೆ, ಯಾರ ಒಬ್ಬ ಊರಿನ ದೊಡ್ಡ ವ್ಯಕ್ತಿ ಇದ್ದಾನೆ, ಅವರಿಗೆಲ್ಲ ಮತದಾನದ ಹಕ್ಕಿತ್ತು. ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕಿನಿಂದ ಅವರು ವಂಚಿಸಲ್ಪಟ್ಟಿದ್ರು ಎಂಬುದು ಕೂಡ ಇತಿಹಾಸ. ಆದರೆ ಈ ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಏನು ನಮ್ಮ ಸಂವಿಧಾನವನ್ನ 1950ರಲ್ಲಿ ಜಾರಿಗೆ ತಂದ್ರು, ಇದರಲ್ಲಿ ಸಮಾನವಾಗಿರ್ತಕ್ಕಂಥ ಹಕ್ಕನ್ನ ಈ ದೇಶದ ನಾಗರಿಕರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು. ಆ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೆ ಏನು 21 ವರ್ಷ ಪ್ರಾಯ ಪ್ರವೃತ್ತಿ ಆಗಿದೆ, ಅವನಿಗೆ ಅವನ ಭಾಗದಲ್ಲಿ ಮತದಾನ ಮಾಡತಕ್ಕಂಥ ಹಕ್ಕು, ಅವನ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡತಕ್ಕಂಥ ಹಕ್ಕನ್ನು ಕೊಡಲಾಯಿತು. ಶ್ರೀಯುತ ರಾಜೀವ್ ಗಾಂಧಿ ಅವರು ಈಗೆಲ್ಲ ಇನ್ನೂ ಕೂಡ ಎಳೆ ಪ್ರಾಯದ ಮಕ್ಕಳಿಗೆ 18 ವರ್ಷ ಯುವಕ ಯುವತಿಯರಿಗೆ ಅವರು ಕೂಡ ಈ ದೇಶದ ವಾಹಿನಿಯಲ್ಲಿ ಸೇರಬೇಕು, ಅವ್ರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು ಅಂತೇಳಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಕೂಡ ತಂದರು. ಆದರೆ ಇವತ್ತು ಏನ್ ನಡೀತಾ ಇದೆ ದೇಶದಲ್ಲಿ, ನಾವು ಕಳೆದ 2-3 ವರ್ಷಕ್ಕೆ ಮುಂಚೆ ನೋಡಿದ್ದು, ಬಂತು CAA, ಬಂತು NRC. ಇದ್ಯಾವ ಉದ್ದೇಶಕ್ಕೋಸ್ಕರ? ದೇಶದ ಜನರನ್ನ, ದೇಶದ ಬಂಧುಗಳನ್ನ ವಿಭಜನೆ ಮಾಡತಕ್ಕಂಥ ದಿಕ್ಕಿನಲ್ಲಿ ಒಂದು ಸಮುದಾಯವನ್ನ
ವಿಭಜಿಸಿ ಅವರನ್ನು ಬೇರೆ ಕಡೆಗೆ ಹಾಕ್ತಕ್ಕಂಥ ದಿಕ್ಕಿನಲ್ಲಿ ದೇಶದಲ್ಲಿ ಹಿಂಸೆಯನ್ನ ಪ್ರಚೋದಿಸತಕ್ಕಂಥ ಕೆಲಸವನ್ನ ಈ ದೇಶವನ್ನು ಆಳ್ತಕ್ಕಂಥ ಜನ ಪ್ರಾರಂಭ ಮಾಡಿದ್ರು. ಆ ಮೂಲಕ CAA-NRC ತಂದ್ರು. CAA-NRC ತಂದು ದೇಶವನ್ನು ವಿಭಜನೆ ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಈ ಸರ್ಕಾರಗಳು ಮಾಡಿ, ಆದ್ರೆ ಅದರಲ್ಲಿ ಫಲಿಸ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ, ಅದರಲ್ಲಿ ಅವರಿಗೆ ಯಶಸ್ಸು ಕಾಣಲಿಕ್ಕೆ ಆಗ್ಲಿಲ್ಲ. ಈ ದೇಶದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಮತ್ತು ಸಾರ್ವಜನಿಕವಾಗಿ ಜಾಗೃತರಾಗಿ ಅದನ್ನು ಅಲ್ಲಿಗೆ ಚಪ್ಪನೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತು ಇನ್ನೊಂದು ರೀತಿಯಲ್ಲಿ ವಿಶೇಷ ಈ ಮತದಾರರ ಪರಿಷ್ಕರಣೆ ಎಂಬ ನೆಲೆಯಲ್ಲಿ SIR ಅನ್ನ ಜಾರಿಗೆ ತಂದು ಅಧಿಕಾರ ಮಾತ್ರ ಅವರಿಗೆ ಬೇಕಾಗಿರ್ತಕ್ಕಂಥದ್ದು, ಜನಸೇವೆ ಮಾಡ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿರ್ತಕ್ಕಂಥ ದುರ್ಬಲರು, ಈ ದೇಶದಲ್ಲಿರ್ತಕ್ಕಂಥ ಆದಿವಾಸಿಗಳು, ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪಂಗಡದವರು ಮತ್ತು ಅಲ್ಪಸಂಖ್ಯಾತರನ್ನ ಮತದಾನದ ಹಕ್ಕಿನಿಂದ ವಂಚಿಸಬೇಕು ಎಂಬ ಒಂದು ಉದ್ದೇಶದಲ್ಲಿ ಮತದಾನವನ್ನು ಕಳ್ಳಾಟಿಕೆ ಮಾಡ್ತಕ್ಕಂಥ ಪ್ರಯತ್ನವೂ ಕೂಡ ಇವತ್ತು ನಡೆಯಿತು. ಯಾವ ಚುನಾವಣೆಯಲ್ಲಿ ಕಾಪುನಲ್ಲಿ ನಡೆದಿರ್ಬೋದು, ಉಡುಪಿಯಲ್ಲಿ ನಡೆದಿರ್ಬೋದು, ಕರ್ನಾಟಕದಲ್ಲಿ ನಡೆದಿರ್ಬೋದು, ಬೆಂಗಳೂರಿನಲ್ಲಿ ನಡೆದಿರ್ಬೋದು. ನಾವೆಲ್ಲ ಇವತ್ತು ಕಂಡೆವು ರಾಹುಲ್ ಗಾಂಧಿ ಅವರು ನಮ್ಮಲ್ಲಿ ಮತದಾರ ಚೋರಿ ಆಗ್ತಾ ಇದೆ, ಕಳ್ಳಾಟಿಕೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ಈ ರಾಜ್ಯದ, ಈ ದೇಶದ ಜನ, ಈ ದೇಶದ ರಾಜಕೀಯ ಪಕ್ಷಗಳು ಕೂಡ ಎಚ್ಚೆತ್ತುಕೊಳ್ಳುವಾಗಲೇ ನಮ್ಮ ಬಹಳ ಸಂದರ್ಭ ಮೀರಿ ಹೋಗಿತ್ತು. ನಾವು ನೋಡಿದೆವು ಬಿಹಾರದಲ್ಲಿ ನಡೆದಂತ ಚುನಾವಣೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಪಾರ್ಟಿ ಗೆಲ್ಬೇಕಾಗಿರ್ತಕ್ಕಂಥ ಹಂತಕ್ಕೆ ಬಂದಿತ್ತು ಎಂಬುದು ಎಲ್ಲ ಮಾಧ್ಯಮಗಳು, ಎಲ್ಲ ವರದಿಗಳು ಬಂತು. ಆದರೂ ಅಲ್ಲಿ BJP ಗೆದ್ದಿತು. ನಂತರ ಬಂತು ನಮ್ಮ ತಮಿಳುನಾಡಿನಲ್ಲಿ ಸ್ಟಾಲಿನ್ ಗೆದ್ದೇ ಗೆಲ್ತಾರೆ ಎಂಬ ಒಂದು ಸಂದೇಶವೂ ಕೂಡ ಹೋಯಿತು. ಆದ್ರೆ ಅಲ್ಲಿ ಸ್ಟಾಲಿನು ಸೇರಿದಂತೆ ಅವರು ಕೂಡ ಸೋತು ಹೋದರು. ಅದರ ನಂತರ ಪಶ್ಚಿಮ ಬಂಗಾಳದಲ್ಲಿ ಏನು ದೀದಿ ಬಹಳ ಹೋರಾಟ ಮಾಡಿದಂತ ಒಂದು ಮಹಿಳೆ, ಅವರು ಕಾಂಗ್ರೆಸ್ನಲ್ಲಿ ಇದ್ದವರು, ಯಾರ ಮಾತನ್ನು ಕೇಳದೆ ಒಂದು ರೀತಿಯ ಅಹಂನಿಂದಾಗಿ ಅವರು ಕೂಡ ಎಲ್ಲವನ್ನು ಧಿಕ್ಕರಿಸಿಕೊಂಡು ಹೋಗಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಿದರೆ ಅವರಲ್ಲಿ ಯಶಸ್ವಿ ಆಗ್ತಿದ್ರು. ಆದರೆ ಅವರ ಒಂದು ಪ್ರಯತ್ನಕ್ಕೆ ಫಲ ಇಲ್ಲದೆ 95 ಲಕ್ಷ ಮತದಾರರನ್ನ ಇವತ್ತು ಮ್ಯಾಪಿಂಗ್ ಆದ್ಮೇಲೆ ಬಿಡ್ತಕ್ಕಂಥ ಕೆಲಸವನ್ನ ಮಾಡಿ ಅವರು ಕೂಡ ಅಲ್ಲಿ ಸೋಲುವಂತ ಪ್ರಯತ್ನ ಆಯಿತು. ವಿಚಾರವನ್ನ ಬಹಳಷ್ಟು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದು SIR ಅಂದ್ರೆ ಏನಂತೇಳಿ ಅರ್ಥ ಆಗ್ಬೋದು. ಅದರ ಜೊತೆಯಲ್ಲಿ ಇವತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಇವತ್ತೇನು ಹೊಸ್ತಲ್ಲ. ಇದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇರುವಾಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 59ರಲ್ಲಿ ಮತದಾರರ ಪಟ್ಟಿ ಅಧಿಕೃತವಾಗಿ ನಿರ್ಮಾಣವಾಯಿತು. 62ರಲ್ಲಿ ಪರಿಷ್ಕರಣೆ ಆಗಿದೆ, 72ರಲ್ಲಿ ಆಗಿದೆ, 82ರಲ್ಲಿ ಆಗಿದೆ, 92ರಲ್ಲಿ ಆಗಿದೆ, 2002ರಲ್ಲಿ ಆಗಿದೆ. ಇಷ್ಟು ಸಲ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದೆ. ಆದ್ರೆ ಈ ಒಂದು SIR ನ ಬಗ್ಗೆ ಇಷ್ಟೆಲ್ಲ ಅದ್ದೂರಿಯ ಕತೆ ಯಾಕೆ ಇವರು SIR ನ ಬಗ್ಗೆ ಇಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ ಅಂತ ಹೇಳಿ ಕೇಳಿದ್ರೆ, ಇಲ್ಲಿ ಬಹಳಷ್ಟು ವಿಚಾರಗಳು ಅಡಕವಾಗಿದೆ. ಒಳಗೆ ಬಹಳಷ್ಟು ವಿಚಾರಗಳು ಈಗಾಗಲೇ MA ಗಫೂರ್ ಅವರು, ನವೀನ್ ಚಂದ್ರ ಶೆಟ್ಟರು, ಸುಕುಮಾರ್ ಅವರು ಹೇಳಿದ್ರು. ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು, ಎಷ್ಟು ಜನರ ಮತದಾನವನ್ನ ಕಳ್ಕೊಂಡಿದ್ದಾರೆ, ಎಷ್ಟು ಜನರು ಮತದಾನ ಪಟ್ಟಿಯಿಂದ ಹೊರಗಿದ್ದಾರೆ. ಅದೇ ರೀತಿಯಲ್ಲಿ ಬಿಹಾರದಲ್ಲಿ ಏನಾಯ್ತು, ಎಷ್ಟು ಜನ ಮತದಾರ ಪಟ್ಟಿಯಿಂದ ಹೊರಗೆ ಹೋದರು ಅಂತ ಹೇಳುವುದನ್ನ ನಾವು ಬಹಳಷ್ಟು ಅದನ್ನ ಏಕಾಗ್ರತೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಾಯಶಃ ಇಲ್ಲಿ ಏನಾದ್ರೂ 1 ತಿಂಗಳ ಅವಧಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳದೆ ಆರಾಮಾಗಿ ದುಬೈಗ ಅಥವಾ ಮತ್ತೊಂದು ಕಡೆಗ, ಮಸ್ಕತ್ತಿಗ, ಬೇರೆ ಎಲ್ಲಿಗಾದ್ರೂ ಹೋಗುವಂತ ಒಂದು ಪರಿಸ್ಥಿತಿ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರು ಮೊಟಕುಗೊಳಿಸಿ, ಖಂಡಿತವಾಗಿ ಮೊಟಕುಗೊಳಿಸಲೇಬೇಕು. ಪ್ರಾಯಶಃ ಈಗಾಗಲೇ ಹೇಳಿದರು, ಮ್ಯಾಪಿಂಗ್ ಆಯಿತು, SIR ನ ಬಗ್ಗೆ ಮ್ಯಾಪಿಂಗ್ ಆಯಿತು. ನಿನ್ನೆ ನಾನು ಮಲ್ಲಾರ್ನಲ್ಲಿ ಒಂದು ಸಭೆಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಸಾಹೇಬ್ ಹೇಳುದು, ಆಡ್ಗತ್ತೆ SIR ಆಡ್ಗತ್ತೆ, ಪೂರ ಮುಗಿಡ್ಗತ್ತೆ, ಮ್ಯಾಪಿಂಗ್ ಆಡ್ಗತ್ತೆ. ನಿಜವಾಗಿ ಮ್ಯಾಪಿಂಗ್ ಆದ ಕೂಡಲೇ ಮುಗಿಲಿಲ್ಲ, ಇನ್ನೂ ಪ್ರಾರಂಭ ಆಗೋದು. ಮ್ಯಾಪಿಂಗ್ ನಿನ್ನೆಗೆ ಅಂತಿಮ ಆಯಿತು, 15 ತಾರೀಕಿಗೆ. 20 ತಾರೀಕಿನೊಳಗೆ ಸಬ್ಮಿಟ್ ಮಾಡಬೇಕು. ಯಾರು? ನಿಮ್ಮ ವಾರ್ಡಿನ BLOಗಳು. ನಿಮ್ಮ ವಾರ್ಡಿನಲ್ಲಿ BLOಗಳು ಯಾರಿದ್ದಾರೆ? ಕೆಲವೇ ಜನ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ.
ಟೀಚರ್ಸ್ ಇದ್ದಾರೆ ಅಲ್ಲಿ. ಪ್ರಾಯಶಃ ಏನು ಈಗ ನಾವು ಮ್ಯಾಪಿಂಗ್ ಮಾಡಿದ್ದೇವೋ ಇದನ್ನ ಸಬ್ಮಿಟ್ ಮಾಡುವ ಮೊದಲು ನಾಡ್ದು 30 ತಾರೀಕಿಗೆ SIR ಪ್ರಾರಂಭ ಆಗುವುದು. ನಿಜವಾದ SIR ನ ಒಂದು ಚಿತ್ರಣ ಬರುವುದು 30 ತಾರೀಕಿಗೆ. ಈ ಎಲ್ಲ ಆದಂತ ಪಶ್ಚಿಮ ಬಂಗಾಳದಲ್ಲಿ ಆದಂತ ಕತೆ, ಅದೇ ರೀತಿಯಲ್ಲಿ ಬಿಹಾರದಲ್ಲಿ ಆದಂತ ಕತೆ, ಎಲ್ಲಾ ಕಥೆಯಲ್ಲಿಯೂ ಎಲ್ಲರೂ ಮ್ಯಾಪಿಂಗ್ ಆಗುವಾಗ ಇದ್ರು. ಆ ಮ್ಯಾಪಿಂಗ್ ಆಗಿ SIR ಆಗುವಾಗ ಬಿಟ್ಟು ಹೋದ್ರು. ಈ ಕಾರ್ಯಕ್ರಮವನ್ನು ಜನಜಾಗೃತಿಗೊಳಿಸುವಂತಹ ಕಾರ್ಯಕ್ರಮವನ್ನ ನಾವು ಇವತ್ತು ಪಡುಬಿದ್ರೆಯಲ್ಲಿ ಮಾಡ್ತೇವೆ, ಶಿರೋದಲ್ಲಿ ಮಾಡ್ತೇವೆ, ಕಟಪಾಡಿಯಲ್ಲಿ ಮಾಡ್ತೇವೆ. ಎಲ್ಲ ಪೇಟೆ ಪಟ್ಟಣ ಕಾಲೋನಿಗಳಲ್ಲಿ ಕೂಡ ನಾವು ಈ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ನಡೆಸುವಂತ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಪ್ರತಿಯೊಂದು ಬಡವರ ಮನೆ ಕಾಲೋನಿಗಳಿಗೆ ಹೋಗಿ ಅವರ ಮತದಾರರ ಹಕ್ಕನ್ನು ಉಳಿಸುವಂತ ಕೆಲಸ ಕಾರ್ಯಕ್ಕೆ ನಾವು ಇವತ್ತು ಚಾಲನೆ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ಬೆಳಕಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹೆಚ್ಚಿನ ಅಂಶ ಈ ದೇಶದಲ್ಲಿ ಎಂದೂ ಇಲ್ಲದಂತ ಇವತ್ತು ಈ ದೇಶದ ಬಡವರ SC STಗಳ ಅಲ್ಪಸಂಖ್ಯಾತರ ಅವಿದ್ಯಾವಂತರ ವಲಸೆ ಕಾರ್ಮಿಕರ ಓಟು ರಾಜ್ಯಗಳಲ್ಲಿ 7 ಕೋಟಿ 6.7 ಕೋಟಿ ಜನರ ಓಟುಗಳನ್ನು ಕಿತ್ತು ಹಾಕುವಂತ ಕೆಲಸ ಕಾರ್ಯವನ್ನ, ಸಂವಿಧಾನ ವಿರೋಧಿ ಕೆಲಸ ಕಾರ್ಯವನ್ನ ಇವತ್ತು ಕೇಂದ್ರ ಸರ್ಕಾರದ ಕುಮ್ಮಕ್ಕಿನ ಮೇಲೆ ಇಲೆಕ್ಷನ್ ಕಮಿಷನ್ ಇವತ್ತು ಮಾಡ್ತಾ ಇದೆ. ಅವರ ಉದ್ದೇಶ ಇದೆ, ಈ ದೇಶದಲ್ಲಿ 20 ಕೋಟಿಗಿಂತ 100 ಕೋಟಿ ಮತದಾರರಿದ್ರೆ 20 ಕೋಟಿ ಮತದಾರರ ಹಕ್ಕನ್ನು ಕಿತ್ತುಕೊಳ್ಬೇಕು ಅನ್ನುವಂತ ರೀತಿಯ ಉದ್ದೇಶವನ್ನ ಇಟ್ಕೊಂಡು ಈ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಇದೇನು SIR ಅನ್ನುವಂಥದ್ದು ಪ್ರಥಮ ನಮ್ಮ ದೇಶದಲ್ಲಿ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥ ಕಾರ್ಯಕ್ರಮ ಇತ್ತು. ಅದರಲ್ಲಿ ಯಾರಿಗೆ ಮತ ಇಲ್ಲ ಅವರಿಗೆ ಮತದ ಹಕ್ಕನ್ನು ಕೊಡುವಂತ ಕೆಲಸ ಕಾರ್ಯವನ್ನ ಆ ಇಂಟೆನ್ಸಿವ್ ರಿವಿಷನ್ ಮುಖಾಂತರ ಮಾಡ್ತಾ ಇದ್ರು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂತ ಕಾರ್ಯಕ್ರಮ ಇದ್ದ ಓಟನ್ನ ಕಿತ್ತು ಹಾಕಲಿಕ್ಕೆ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ರಾಷ್ಟ್ರ ಆಗಬೇಕು. ಅದು ಮಾಡಬೇಕಾಗಿದ್ರೆ ಬಡವರನ್ನ ಇನ್ನಷ್ಟು ಬಡವರಾಗಿ ಮಾಡಬೇಕು. 95% ಬಡವರನ್ನ ಇನ್ನಷ್ಟು ಬಡವರಾಗಿ ಮಾಡಬೇಕು. 5% ಜನರನ್ನ ಶ್ರೀಮಂತರಾಗಿ ಮಾಡಬೇಕು. ಬಡವರ ಹಕ್ಕುಗಳನ್ನ ಕಿತ್ತು ಹಾಕುವಂತ ಕೆಲಸ ಮಾಡಬೇಕು. ಆವಾಗ ಮಾತ್ರ ಒಂದು ರಾಷ್ಟ್ರ, ಒಂದು ಧರ್ಮ, ಒಂದು ಜಾತಿ, ಒಂದು ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ರೀತಿಯಲ್ಲಿ ಇವತ್ತು ಗಫೂರ್ ಅವರು ಉಲ್ಲೇಖ ಮಾಡಿದ್ರು. ಇದಕ್ಕೂ CAಗೂ NRCಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. SIRಗೂ ಇದು ಪ್ರತಿರೂಪ. ಇದನ್ನ ಬೇರೆ ರೀತಿಯಲ್ಲಿ ಇವತ್ತು ಅನುಷ್ಠಾನ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೆಲವೊಂದು ರಾಷ್ಟ್ರಗಳಲ್ಲಿ ಬೆಕ್ಕು ಹೊಡ್ಕಾಡುವಂತ ಸ್ಪರ್ಧೆ ನಡೀತಾ ಇತ್ತು. ಇವತ್ತು ಒಂದು ಕಡೆ ಆ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಅಲ್ಲಿ ಎಲ್ಲಾ ರಾಷ್ಟ್ರ ಬೆಕ್ಕುಗಳನ್ನು ಕೂಡ ಹೊಡೆದೋಡಿಸಿ ಅಮೆರಿಕದ ಬೆಕ್ಕು ಪ್ರಥಮ ಸ್ಥಾನ ಬಂತು. ಆವಾಗ ಯಾವ ರಾಷ್ಟ್ರದ್ದು? ಸೊಮಾಲಿಯಾ ರಾಷ್ಟ್ರದ ಬೆಕ್ಕನ್ನು ಒಬ್ಬ ಹಿಡ್ಕೊಂಡು ಬರ್ತಾನೆ. ನನಗೊಂದು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಆವಾಗ ಅಲ್ಲಿ ಸ್ಪರ್ಧೆ ಏರ್ಪಾಡು ಮಾಡಿದವರು ಹೇಳ್ತಾರೆ, ನಿನ್ನ ದೇಶದಲ್ಲಿ ನಿನಗೇ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ನಿನ್ನ ಬೆಕ್ಕು ಅಮೆರಿಕದ ಬೆಕ್ಕಿನ ಮೇಲೆ ಸ್ಪರ್ಧೆ ಮಾಡುದು ಏನು ಅಂತೇಳಿ. ಆಗ್ಲಿ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಅವಕಾಶ ಕೊಡ್ತಾರೆ. ಸೋಮಾಲಿಯದ ಬೆಕ್ಕು ಒಂದೇ ಒಂದು ಪೆಟ್ಟು ಇವತ್ತು ಅಮೆರಿಕದ ಬೆಕ್ಕಿಗೆ ಕೊಡ್ತದೆ. ಅಮೆರಿಕದ ಬೆಕ್ಕು ಓಡಿ ಹೋಗ್ತದೆ. ಸೋಮಾಲಿಯದವರಿಗೆ ಪ್ರಥಮ ಸ್ಥಾನ ಬರ್ತದೆ. ಆವಾಗ ಸಂಘಟನೆ ಮಾಡಿದವರು ಗುಟ್ಟಾಗಿ ಕೇಳ್ತಾರೆ ಸೋಮಾಲಿಯದ ಹತ್ರ, ಇದೇನಿದು? ನಿನ್ನ ಬೆಕ್ಕು ನಿನ್ನ ದೇಶದಲ್ಲಿ ನಿನಗೆ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ನಿನ್ನ ಬೆಕ್ಕು ಅಮೆರಿಕದ ಬೆಕ್ಕನ್ನು ಹೊಡಿದು ಅಂದ್ರೆ ಏನು ಅಂತೇಳಿ. ಆವಾಗ ಸೋಮಾಲಿಯವರು ಹೇಳ್ತಾನೆ, ಅದು ಬೆಕ್ಕಲ್ಲ, ಅದು ಹುಲಿ, ಊಟಕ್ಕಿಲ್ಲದೆ ಬೆಕ್ಕಿನ ತರ ಆಗಿದೆ. ಅದೇ ರೀತಿಯಲ್ಲಿ ಈ ಕಾನೂನು
ಈ ಕಾನೂನು ಇವತ್ತು ಎಷ್ಟೋ ಕೊಟ್ಟಂತ ಯಾವುದೇ ಆಶ್ವಾಸನೆಯನ್ನ ಈಡೇರಿಸದೆ ಜನರನ್ನ ನಂಬಿಸಿ ಕೆಡಿಸಿದಂತ ಮೋದಿ, ಅಮಿತ್ ಶಾ ಅದೇ ರೀತಿಯಾಗಿ ಚುನಾವಣಾ ಸಮಯದಲ್ಲಿ ಹೇಳಿದ್ರಲ್ಲ 15 ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಅಂತ ಹೇಳಿ, ಆಧಾರ ನಿರಾಧಾರ ಮಾಡ್ತೇನೆ, 30 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಡ್ತೇನೆ, 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೇನೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇನೆ ಅಂತ ಹೇಳಿದ್ರಲ್ಲ. ನಂತರ ಏನಾಯ್ತು? ಕೊರೋನಾ ರೋಗ ಬಂದಾಗ ಏಕಾಏಕಿಯಾಗಿ ಲಾಕ್ಡೌನ್ ಮಾಡಿ ಗಂಟೆ ಹೊಡೀರಿ, ಜಾಗಟೆ ಬಾರಿಸ್ರಿ ಅಂತ ಹೇಳಿದ್ರಲ್ಲ. ಕೆಲವರದೆಲ್ಲ ತೂತ ಆಯ್ತಲ್ಲ, ಪಾತ್ರೆ ಎಲ್ಲ ತೂತ ಆಯ್ತಲ್ಲ, ಬೆಂಕಿ ಎಲ್ಲ ಟೈರ್ಗೆ ಬೆಂಕಿ ಕೊಟ್ರಲ್ಲ. ಕೊರೋನಾ ನಿಂತಿದ? ಇವತ್ತು ಶವದಹನ ಮಾಡಬೇಕಿದ್ರೆ 3 ದಿವಸ ಕ್ಯೂನಲ್ಲಿ ನಿಲ್ಬೇಕಾಯ್ತು. ಇಡೀ ವಲಸೆಗಾರರು ಸುಧಾರಣ 11 ಕೋಟಿಗಿಂತ ಮಿಕ್ಕಿ ನಮ್ಮ ದೇಶದಲ್ಲಿ ವಲಸೆಗಾರರಿದ್ದಾರೆ. ಅವರೆಲ್ಲ ಪಾಪ ಕಷ್ಟ ಬಂದಾಗ ಊರಿಗೆ ಸೇರ್ಬೇಕು ಅಂತೇಳಿ ನಮ್ಮ ಎಲ್ಲ ಸೊತ್ತುಗಳನ್ನು ಹೊತ್ತುಕೊಂಡು, ಮಕ್ಕಳನ್ನು ಹೊತ್ತುಕೊಂಡು ಇವತ್ತು ಇಡೀ ಪಾದಯಾತ್ರೆ ಮುಖಾಂತರ 1,000 ಕಿಲೋಮೀಟರ್ 2,000 ಕಿಲೋಮೀಟರ್ ಊಟಕ್ಕಿಲ್ಲದೆ ಕೆಲವರು ದಾರಿಯಲ್ಲೇ ಸತ್ರು. ಊರಿಗೆ ಹೋದಾಗ ಇವತ್ತು ನೀವು ಕೊರೋನಾ ತಂದವರು ನೀವು ಊರಿಗೆ ಬರ್ಲಿಕ್ಕೆ ಕೂಡುದು ಅಂತೇಳಿ ಆಯ್ತು. ಹೆಚ್ಚಿನ ಅಂಶ ಇಷ್ಟೊಂದು 11 ಲಕ್ಷ ಜನ 11 ಕೋಟಿ ಜನ ವಲಸೆಗಾರರು ಇದ್ದಾರೆ ಅಂತೇಳಿ ಆ ಮೋದಿಗೆ ಏನಾದರೂ ಗೊತ್ತಿದೆ? ಪ್ರಧಾನಮಂತ್ರಿ ಗೊತ್ತಿದೆ? ಇವತ್ತು ಅವರ ಹಕ್ಕುಗಳನ್ನು ಕಿತ್ತು ತೆಗೆಯುವಂತ ಕೆಲಸ ಕಾರ್ಯಕ್ಕೋಸ್ಕರ ಇವತ್ತು ಯಾರು ಅಮಾಯಕರಿದ್ದಾರೆ, ಯಾರು ಅವಿದ್ಯಾವಂತರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಇವತ್ತು ವಲಸೆ ಅಲ್ಲಲ್ಲಿ ವೃತ್ತಿಗೋಸ್ಕರ ಅಲೆದಾಡುವಂತ ಜನ ಇದ್ದಾರೆ, ಅವರ ಹಕ್ಕುಗಳನ್ನು ಕಿತ್ತು ತೆಗೆಯುವಂತ ಅವ್ರ ಹತ್ರ ಯಾವುದೇ ರೆಕಾರ್ಡ್ ಉಂಟಾ? ಯಾವುದೇ ಹಕ್ಕುಪತ್ರ ಉಂಟಾ ಅವ್ರ ಹತ್ರ? ಅವರ ಹಕ್ಕುಗಳನ್ನು ಕಿತ್ತು ತೆಗೆಯುವಂತ ಕೆಲಸ ಕಾರ್ಯ ಮಾಡುವಂತ ಪ್ರಮೇಯವನ್ನು ನಾವು ಕಾಣ್ತೇವೆ. NRC ಬಿಟ್ಟು ಅಸ್ಸಾಂನಲ್ಲಿ ಇವತ್ತು ಅಲ್ಲಿ SR ಅನ್ನು ತಂದರು. SR ತಂದು ಯಾರ್ಯಾರ ಅಲ್ಪಸಂಖ್ಯಾತರ ಓಟ್ ಇದೆ 300 ಓಟು 400 ಓಟು ಒಬ್ಬೊಬ್ಬರೇ ಅಬ್ಜೆಕ್ಷನ್ ಹಾಕಿ ಚಿತ್ರ ಹಾಕುವಂತ ಕೆಲಸ ಕಾರ್ಯವನ್ನು ಮೊನ್ನೆ ಚುನಾವಣೆಯಲ್ಲಿ ಮಾಡಿದ್ರು. ಈ ರೀತಿಯಲ್ಲಿ ಹೇಳ್ತಾರೆ, ಕಾರಣ ಹೇಳ್ತಾರೆ, ನಮ್ಮ ದೇಶದಲ್ಲಿ ನುಸುಳುಕೋರರಿದ್ದಾರೆ, ವಿದೇಶಿಗಳಿದ್ದಾರೆ ಅಂತ ಹೇಳ್ತಾರೆ. ಇವತ್ತು 65 ಲಕ್ಷ ಓಟು ಬಿಹಾರದಲ್ಲಿ ಕಿತ್ತು ಹಾಕಿದ್ರಲ್ಲಿ 24 ಲಕ್ಷ ಮಾತ್ರ ಅಲ್ಪಸಂಖ್ಯಾತರು, 41 ಲಕ್ಷ ವೋಟರ್ಸು SC ST ಬಡವರು, ಅವಿದ್ಯಾವಂತರು, ದುಡಿಮೆ ಮಾಡಿ ಕಾರ್ಮಿಕ ವರ್ಗದವರು, ವಲಸೆಕಾರರು. ಇಲ್ಲಿ ಕೂಡ ವೆಸ್ಟ್ ಬೆಂಗಾಳಲ್ಲಿ ಕೂಡ 93 ಲಕ್ಷ ಓಟು ತೆಗೆದಿದ್ದರಲ್ಲಿ ಇವತ್ತು 50% ಅಲ್ಪಸಂಖ್ಯಾತರು, 50% SC SC ಬಡವರು, ಇವರ ಓಟುಗಳನ್ನು ಕಿತ್ತು ಹಾಕಲಿಕ್ಕೆ ಹೊರಟಿದ್ದಾರೆ. ಇವತ್ತು ನಾವು ಮಾಡ್ತಿರುವಂತ ಪ್ರತಿಭಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಓಟಿನ ಹಕ್ಕು ಏನಿದೆ, ಆ ಹಕ್ಕನ್ನು ಉಳಿಸಬೇಕು. ಕಟ್ಟ ಕಡೆಯ ಬಡವ ಕೂಡ ಏನು ಅವನಿಗೆ ಓಟಿನ ಹಕ್ಕು ಏನಿದೆ, ದೊಡ್ಡ ದೊಡ್ಡ ಶ್ರೀಮಂತ ರಾಷ್ಟ್ರಪತಿ ಕೂಡ ಓಟಿನ ಹಕ್ಕು ಒಂದೇ. ನಮಗೆ ಕೂಡ ಇರುವಂತಹ ಜನಸಾಮಾನ್ಯರಿಗೆ, ಬಡವರಿಗೆ ಇರುವಂತಹ ಓಟಿನ ಹಕ್ಕು ಕೂಡ ಒಂದೇ. ಅದನ್ನು ಕಿತ್ತು ತಗೊಳ್ಳುವಂತ ಸಮಯದಲ್ಲಿ ಆ ಸಮುದಾಯಕ್ಕೆ ಇವತ್ತು ರಕ್ಷಣೆ ಸಿಗಬೇಕು, ಆ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಇದು ವಿನಯ್ ಕುಮಾರ್ಗೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ಇವತ್ತು ನಮಗೋಸ್ಕರ ಮಾಡುವಂತ ಕೆಲಸ ಕಾರ್ಯ ಅಲ್ಲ. ಸಮೀಪ ಜಾಗದಲ್ಲಿ ಕೈಗಾರಿಕೆ ಇವತ್ತು ಬಂದಿದೆಲ್ಲ, ಅದು ವಿನಯ್ ಕುಮಾರ್ ಸೊರಕೆ ಮಾಡಿರುವಂತ ಕೆಲಸ ಕಾರ್ಯ. ಇಲ್ಲಿ ಪಾಲಿಟೆಕ್ನಿಕ್ ಕಾಲೇಜೇ ಆಗಿದೆಲ್ಲ, ಅದು ವಿನಯ್ ಕುಮಾರ್ ಸೊರಕೆ ಕೊಟ್ಟಿರುವಂತ ವಿದ್ಯಾಲಯ. ಇಲ್ಲಿ ಮೌಲಾನಾ ಆಜಾದ್ ಸ್ಕೂಲ್ ಅಲ್ಲಿಗೆ ಮಂಜೂರಾತಿ ಮಾಡಿದ್ದೆ ನಾನು, ಪಕ್ಕದ ಕಟ್ಟೆಗೆ. ಅಲ್ಲಿ ಜಾಗ ಇಲ್ಲ ಅಂತೇಳಿ ಇಲ್ಲಿ ಆಗ್ತಾ ಉಂಟಲ್ಲ, ಅದು ವಿನಯ್ ಕುಮಾರ್ ಸೊರಕೆ ಮಾಡಿಸಿರುವಂತ ಕಾರ್ಯಕ್ರಮ. ಇಲ್ಲಿ ಇವತ್ತು ಪ್ರವಾಸೋದ್ಯಮ ಅಂತೇಳಿ ಕೆರೆ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮಕ್ಕೆ ಅದು ಜಾರಂದಾಯ ಕೆರೆ ನಿರ್ಮಾಣ ಆಗಿದಂಥದ್ದು, ಅದು ವಿನಯ್ ಕುಮಾರ್ ಸೊರಕೆ.
ಯಾವತ್ತೂ ಕೂಡ ವಿನಯ್ ಕುಮಾರ್ ಸೊರಕೆ ಬಲಕೊಂಡು ಬಿಟ್ಟಿಲ್ಲ. ಹೇಳಿ, ಎಲ್ಲಿ ಯಾವ ವೇದಿಕೆ ಬಂದು ಹೇಳಿ. ವಿನಯ್ ಕುಮಾರ್ ರಸ್ತೆ ಮಾಡಿಲ್ಲ, ವಿನಯ್ ಕುಮಾರ್ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಲ್ಲ, ವಿನಯ್ ಕುಮಾರ್ ಬಡವರ ರಕ್ಷಣೆಗೆ ನಿಂತಿಲ್ಲ, ವಿನಯ್ ಕುಮಾರ್ ಸೊರಕೆ ಬಡವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಯಾಕೆ ನಿನ್ನೆ ಮಾತಾಡ್ತಾರೆ ಇವತ್ತು ಶಾಸಕರು? ನಾವು ಹೋರಾಟ ಮಾಡ್ತೇವೆ. 3 ವರ್ಷ ನಿಮ್ಮ ಹೋರಾಟ ಎಲ್ಲಿ ಹೋಗಿತ್ತು? ಬಡವರ ಪರವಾಗಿ 3 ವರ್ಷಗಳ ಕಾಲ ನಿಮ್ಮ ಹೋರಾಟ ಎಲ್ಲಿ ಹೋಗಿತ್ತು? ಇದೇ ಉಡುಪಿ ತಾಲೂಕಿನಲ್ಲಿ 800 ಜನರಿಗೆ ಹಕ್ಕುಪತ್ರ ಸಿಗಬೇಕು ಅಂತೇಳಿ ಎಷ್ಟೋ 10 ವರ್ಷದಿಂದ ಕಾದ್ಕೊಂಡಿದ್ರು. ಅವರ ಅರ್ಜಿಗಳನ್ನು ಕೊಡಿಸಿದ್ರೆ ಅವರಿಗೆ ಹಕ್ಕುಪತ್ರ ರೆಡಿ ಮಾಡುವಂತ ರೀತಿ ಕಾರ್ಯಕ್ರಮ ತಹಸೀಲ್ದಾರ್ ಹಾಕೊಂಡ್ರೆ ಹಕ್ಕುಚ್ಯುತಿ ತರ್ತೀರಾ ನೀವು? ಬಡವರಿಗೆ ಹಕ್ಕುಪತ್ರ ಕೊಡೋದಕ್ಕೆ ಹಕ್ಕುಚ್ಯುತಿ ತರ್ತೀರಾ? ನಿಮಗೆ ದಂಧೆ ಮಾಡಲಿಕ್ಕೆ ಮಾತ್ರ 3 ವರ್ಷಗಳಲ್ಲಿ 3 ವರ್ಷ ಆಯ್ತು. ಏನು ಇಲ್ಲಿ ನಿಮ್ಮ ಕೊಡುಗೆ, ನಿಮ್ಮ ಕುರುಹೇನು? ಬೆಳಗ್ಗೆ ನಿಮ್ಮ ಕುರುಹೇನು? ಹೆಚ್ಚಿನ ಅಂಶ ಈ ರೀತಿಯಲ್ಲಿ ಮನೆ ಮನೆಯಲ್ಲಿ ನಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಹೋಗ್ತಾ ಉಂಟು. ಇವತ್ತು ಗೃಹಲಕ್ಷ್ಮಿ ಸಿಕ್ಕಿದ್ರೆ, ಗೃಹಜ್ಯೋತಿ ಸಿಕ್ಕಿದ್ರೆ, ಅನ್ನಭಾಗ್ಯ ಸಿಕ್ಕಿದ್ರೆ, ಅಥವಾ ಇವತ್ತು ಶಕ್ತಿ ಕಾರ್ಯಕ್ರಮ ಮುಖಾಂತರ ಬಸ್ಸಿನಲ್ಲಿ ಹೋಗುವಂತ ಕಾರ್ಯಕ್ರಮ ಆಗಿದ್ರೆ, ಯುವ ನಿಧಿ ಸಿಕ್ಕಿದ್ರೆ, ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೀಯುತ DK ಶಿವಕುಮಾರ್ ಅವರು ನೇತೃತ್ವದ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಖಾಂತರ ಸಿಗುವಂತ ಕಾರ್ಯಕ್ರಮ. ಅದಕ್ಕೆ ವಿರೋಧ ಮಾಡ್ತೀರಾ ನೀವು? ಅದಕ್ಕೆ ವಿರೋಧ ಮಾಡ್ತೀರಾ? ಯಾರು ಇವತ್ತು ಸತ್ತವರನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವತ್ತು ಹೇಳಿದ್ರಲ್ಲ, ನೋಂದಣಿ ಆಗುವಾಗ ಇದೆಲ್ಲ ಮೋದಿ ಕೊಡ್ತಾರೆ, ಅದನ್ನ ಇವರು ಕೊಡುದು ಅಂತೇಳಿ. ಗ್ರಾಮವನ್ನು 95% ನಿಮ್ಮ ಕೈಯಲ್ಲಿದೆ. ಈಗ ಪರಿಷ್ಕರಣೆ ಮಾಡಬೇಕು ಅಂತ ಹೇಳುವಾಗ ಸತ್ತವರಿಗೆ ಕೊಡಬೇಕು ಅಂತ ನಿಮ್ಮ ವಾದನ, ಸತ್ತವರಿಗೆ ಕೊಡಬೇಕು ಅನ್ನುವಂತ ನಿಮ್ಮ ವಾದನ. ಎಲ್ಲೋ ಆಯ್ತು ನಿಮ್ಮ ಆಶ್ವಾಸನೆ? 15 ಲಕ್ಷ ಎಲ್ಲಿ ಬಂತು? ಇವತ್ತು ಜನನ ಅಕೌಂಟ್ ಎಲ್ಲಿ ಹೋಯ್ತು? ಅಥವಾ 2 ಕೋಟಿ ಯುವಕರಿಗೆ ಉದ್ಯೋಗ ಎಲ್ಲಿ ಹೋಯ್ತು? ಯಾವ ಕಾರ್ಯಕ್ರಮ ಕೂಡ ಅನುಷ್ಠಾನ ಮಾಡಿಲ್ಲ. ಇವತ್ತು ಮೋದಿ ಅವರಿಗೆ ಒಂದು ದಂಧೆ ಇದೆ, ಡಿಮಾನಿಟೈಸೇಷನ್ ತರುವುದು, ಕ್ಯೂ ಅಲ್ಲಿ ನಿಲ್ಲಿಸು, ಬಡವರನ್ನ ಕ್ಯೂನಲ್ಲಿ ನಿಲ್ಲಿಸುದು ಬ್ಯಾಂಕಿನ ಎದುರುಗಡೆ. ಇವತ್ತು ವಲಸೆ ಕಾರ್ಮಿಕರಿಗೆ ಇವತ್ತು ಕೊರೋನಾ ಬಂದಾಗ ಸಡನ್ ಲಾಕ್ಡೌನ್ ಮಾಡುದು.